ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಕರ್ನಾಟಕದ ಅತ್ಯಂತ ರೋಚಕ ರಾಜಕೀಯ ಕಣವಾಗಿರುವ ಬೆಳಗಾವಿ ಜಿಲ್ಲೆಯ ಬಗ್ಗೆ ಮಾತನಾಡಲಿದ್ದೇವೆ. ಸಾಮಾನ್ಯವಾಗಿ ಬೆಳಗಾವಿ ರಾಜಕಾರಣ ಅಂದರೆ ಅಲ್ಲಿ ಸಿಂಹ ಸ್ವಪ್ನದಂತೆ ಕಾಣುವುದು ಜಾರಕಿಹೊಳಿ ಸಹೋದರರ ವರ್ಚಸ್ಸು. ಆದರೆ ಈಗ ಇಡೀ ಬೆಳಗಾವಿ ಜಿಲ್ಲೆಯ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸುವಂತಹ ಒಂದು ರಹಸ್ಯ ಸಭೆ ನಡೆದಿದೆ. ಅದು ಬೇರೆಲ್ಲೂ ಅಲ್ಲ, ಖುದ್ದು ಕಾಂಗ್ರೆಸ್ನ ನೂತನ ಸಹಕಾರ ಸಚಿವ ಲಕ್ಷ್ಮಣ ಸವದಿ ಅವರ ಬೆಂಗಳೂರಿನ ನಿವಾಸದಲ್ಲಿ. ಬಿಜೆಪಿಯ ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಹುಕ್ಕೇರಿಯ ಬಿಜೆಪಿ ಶಾಸಕ ನಿಖಿಲ್ ಕತ್ತಿ ಅವರು ಸಚಿವ ಲಕ್ಷ್ಮಣ ಸವದಿ ಅವರನ್ನು ಭೇಟಿಯಾಗಿ ಹೂಗುಚ್ಛ ನೀಡಿ ಶುಭ ಹಾರೈಸಿ ಬಂದಿದ್ದಾರೆ. ಈ ಭೇಟಿಯ ಫೋಟೋವನ್ನು ಸ್ವತಃ ಸವದಿ ಅವರೇ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ರಾಜಕೀಯವಾಗಿ ಬದ್ಧ ವೈರಿಗಳಂತೆ ಕಾಣುವ ಬಿಜೆಪಿ ನಾಯಕರು ಮತ್ತು ಕಾಂಗ್ರೆಸ್ ಮಂತ್ರಿಗಳ ನಡುವಿನ ಈ ಸೌಹಾರ್ದಯುತ ಭೇಟಿ ಈಗ ಇಡೀ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಹಾಗಾದರೆ ಈ ಸವದಿ ಕತ್ತಿ ಭೇಟಿಯ ಹಿಂದೆ ಜಾರಕಿಹೊಳಿ ಕುಟುಂಬಕ್ಕೆ ಬ್ರೇಕ್ ಹಾಕುವ ಮಸ್ತ್ ಪ್ಲಾನ್ ಇದೆಯಾ? ಇದು ಕೇವಲ ಉದ್ಯಮದ ಸ್ನೇಹವೋ ಅಥವಾ ಮುಂಬರುವ ಬಿಗ್ ಫೈಟ್ಗೆ ಶುರುವಾಗಿರುವ ತೆರೆಮರೆಯ ಜುಗಲ್ಬಂದಿಯೋ? ಇಡೀ ಕಥೆಯನ್ನು ಅತ್ಯಂತ ಸರಳವಾಗಿ ಈ ವಿಡಿಯೋದಲ್ಲಿ ಬಿಡಿಸಿಡಲಿದ್ದೇವೆ. ಹೀಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಳೆಯ ದೋಸ್ತಿ, ಅಣ್ಣ ತಮ್ಮಂದಿರ ಬಾಂಧವ್ಯ. ವೀಕ್ಷಕರೇ, ನಾವಿಲ್ಲಿ ಮೊದಲು ಅರ್ಥ ಮಾಡಿಕೊಳ್ಳಬೇಕಾದದ್ದು ಲಕ್ಷ್ಮಣ ಸವದಿ ಮತ್ತು ಕತ್ತಿ ಕುಟುಂಬದ ನಡುವಿನ ಹಳೆಯ ಬಾಂಧವ್ಯದ ಬಗ್ಗೆ. ಉಮೇಶ್ ಕತ್ತಿ ಅವರು ಬದುಕಿದ್ದಾಗ ಬೆಳಗಾವಿ ರಾಜಕಾರಣದಲ್ಲಿ ತಮ್ಮದೇ ಆದ ದೊಡ್ಡ ಹವಾ ಇಟ್ಟುಕೊಂಡಿದ್ದರು. ಅವರ ನಿಧನದ ನಂತರ ಕತ್ತಿ ಕುಟುಂಬವನ್ನು ರಮೇಶ್ ಕತ್ತಿ ಮತ್ತು ಯುವ ಶಾಸಕ ನಿಖಿಲ್ ಕತ್ತಿ ಮುನ್ನಡೆಸುತ್ತಿದ್ದಾರೆ. ಕಳೆದ ಬಿಜೆಪಿ ಸರ್ಕಾರದಲ್ಲೂ ಕೂಡ ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿ ಅತ್ಯಂತ ಆಪ್ತರಾಗಿದ್ದರು. ಅವರ ಒಡನಾಟ ಸದಾ ಅಣ್ಣ ತಮ್ಮಂದಿರ ರೀತಿಯಲ್ಲೇ ಇರುತ್ತಿತ್ತು. ರಾಜಕೀಯ ಲೆಕ್ಕಾಚಾರಗಳು ಬದಲಾಗಿ ಲಕ್ಷ್ಮಣ ಸವದಿ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿ ಇವತ್ತು ಮಂತ್ರಿಯಾಗಿದ್ದರೂ ಸಹ ಈ ಇಬ್ಬರು ನಾಯಕರ ನಡುವಿನ ವೈಯಕ್ತಿಕ ಸ್ನೇಹ ಕಿಂಚಿತ್ತೂ ಬದಲಾಗಿಲ್ಲ. ಸಹಕಾರ ಸಚಿವರಾಗಿ ಅಧಿಕಾರ ವಹಿಸಿಕೊಳ್ಳುತ್ತಿದ್ದಂತೆಯೇ ತಮ್ಮ ಆತ್ಮೀಯ ಸ್ನೇಹಿತನನ್ನು ಅಭಿನಂದಿಸಲು ರಮೇಶ್ ಕತ್ತಿ ಓಡಿ ಬಂದಿದ್ದಾರೆ. ಇವರ ಸ್ನೇಹ ಕೇವಲ ಮಾತಿಗೆ ಮಾತ್ರ ಸೀಮಿತವಾಗಿಲ್ಲ. ಈ ಹಿಂದೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿದ್ದಾಗಲೂ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಇವರಿಬ್ಬರು ಒಟ್ಟಾಗಿ ಪ್ಯಾನೆಲ್ ರಚನೆ ಮಾಡಿಕೊಂಡು ಸ್ಪರ್ಧೆ ನಡೆಸಿದ್ದರು ಎನ್ನುವುದು ಇವರ ಆಪ್ತ ಸಂಬಂಧಕ್ಕೆ ಸಾಕ್ಷಿಯಾಗಿದೆ. ಜಾರಕಿಹೊಳಿ ಸಹೋದರರಿಗೆ ಚೆಕ್ ಇಡಲು ಶುರುವಾಯಿತ ಜಂಟಿ ಕಾರ್ಯಾಚರಣೆ. ಬೆಳಗಾವಿ ರಾಜಕೀಯದಲ್ಲಿ ಜಾರಕಿಹೊಳಿ ಕುಟುಂಬದ ಹವಾ ಎಲ್ಲರಿಗೂ ಗೊತ್ತಿದ್ದದ್ದೇ. ಸುಮಾರು 2 ದಶಕಗಳ ನಂತರ ಇತ್ತೀಚೆಗೆ ನಡೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಸಹೋದರರು ಶತಾಯಗತಾಯ ಪ್ರಯತ್ನ ನಡೆಸಿ ಬ್ಯಾಂಕ್ನ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾದರು. ಸವದಿ ಕತ್ತಿ ಜಂಟಿ ಪ್ಯಾನೆಲ್ ವಿರುದ್ಧ ಜಾರಕಿಹೊಳಿ ಬಣ ಬರೋಬ್ಬರಿ 12 ಸ್ಥಾನಗಳನ್ನು ಗೆದ್ದು ಬೀಗಿದರೆ ಇವರ ಪ್ಯಾನೆಲ್ಗೆ ಸಿಕ್ಕಿದ್ದು ಕೇವಲ 3 ಸ್ಥಾನಗಳು ಮಾತ್ರ. ಇದಾದ ನಂತರ ಅಪೆಕ್ಸ್ ಬ್ಯಾಂಕ್ ಚುನಾವಣೆಯಲ್ಲೂ ಸತೀಶ್ ಜಾರಕಿಹೊಳಿ ತಮ್ಮ ಮಗನನ್ನು ಅವಿರೋಧವಾಗಿ ಆಯ್ಕೆ ಮಾಡಿಸುವ ಮೂಲಕ ಸವದಿ ಅವರಿಗೆ ದೊಡ್ಡ ರಾಜಕೀಯ ಪೆಟ್ಟು ನೀಡಿದ್ದರು. ಇದನ್ನೇ ಸರಿಯಾದ ದಾಳವಾಗಿ ಬಳಸಿಕೊಂಡ ಲಕ್ಷ್ಮಣ ಸವದಿ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹತ್ತಿರ ಹಠ ಹಿಡಿದು ಸಹಕಾರ ಖಾತೆಯನ್ನೇ ಪಡೆದುಕೊಂಡಿದ್ದಾರೆ. ಜಾರಕಿಹೊಳಿ ಕುಟುಂಬಕ್ಕೆ ತಿರುಗೇಟು ನೀಡಲು ಸವದಿಗೆ ಈಗ ಸಹಕಾರ ಇಲಾಖೆಯ ದೊಡ್ಡ ಶಕ್ತಿ ಸಿಕ್ಕಿದೆ. ಅತ್ತ ಕತ್ತಿ ಕುಟುಂಬಕ್ಕೂ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಸೇರಿದಂತೆ ಸಹಕಾರ ವಲಯದಲ್ಲಿ ಜಾರಕಿಹೊಳಿ ಕುಟುಂಬದೊಂದಿಗೆ ತೀವ್ರ ಭಿನ್ನಾಭಿಪ್ರಾಯ ಮತ್ತು ಸಂಘರ್ಷಗಳು ಮನೆ ಮಾಡಿವೆ. ಹೀಗಾಗಿ ಜಾರಕಿಹೊಳಿ ಕುಟುಂಬವನ್ನು ರಾಜಕೀಯವಾಗಿ ಕಟ್ಟಿಹಾಕಲು ಸವದಿ ಮತ್ತು ಕತ್ತಿ ಕುಟುಂಬ ಈಗ ಮತ್ತೆ ಒಂದಾಗಿರುವುದು ಇಡೀ ಜಿಲ್ಲೆಯಲ್ಲಿ ಕುತೂಹಲ ಹೆಚ್ಚಿಸಿದೆ. ರಾಜಕೀಯ ಆಟವೋ ಅಥವಾ ಉದ್ಯಮದ ಹಿತಾಸಕ್ತಿಯೋ? ವೀಕ್ಷಕರೇ, ಬೆಳಗಾವಿ ರಾಜಕಾರಣದಲ್ಲಿ ಒಂದು ಅದ್ಭುತವಾದ ನಿಯಮವಿದೆ. ಇಲ್ಲಿ ಉದ್ಯಮ ಮತ್ತು ರಾಜಕೀಯ ಎರಡೂ ಜತೆಯಾಗಿಯೇ ಸಾಗುತ್ತವೆ. ಬೆಳಗಾವಿಯ ಪ್ರತಿಯೊಂದು ಪ್ರಭಾವಿ ರಾಜಕೀಯ ಕುಟುಂಬಗಳು ಸಹಕಾರಿ ವಲಯದಲ್ಲಿ ದೊಡ್ಡ ಹೆಸರು ಮಾಡಿವೆ ಹಾಗೂ ತಮ್ಮದೇ ಆದ ಸಕ್ಕರೆ ಕಾರ್ಖಾನೆಗಳು ಮತ್ತು ಸಹಕಾರಿ ಬ್ಯಾಂಕುಗಳನ್ನು ಹೊಂದಿವೆ. ಕತ್ತಿ ಕುಟುಂಬಕ್ಕೂ ಸಹಕಾರಿ ವಲಯದಲ್ಲಿ ಭಾರಿ ದೊಡ್ಡ ಇತಿಹಾಸವಿದ್ದು ಅನೇಕ ಕಾರ್ಖಾನೆಗಳನ್ನು ನಡೆಸುತ್ತಿದ್ದಾರೆ. ಲಕ್ಷ್ಮಣ ಸವದಿ ಅವರು ಈಗ ಇಡೀ ರಾಜ್ಯದ ಸಹಕಾರ ಸಚಿವರಾಗಿರುವುದರಿಂದ ಸಹಕಾರಿ ವಲಯದ ಬ್ಯಾಂಕುಗಳು ಮತ್ತು ಕಾರ್ಖಾನೆಗಳಿಗೆ ಸಂಬಂಧಿಸಿದ ಕೆಲಸಗಳಿಗೆ ಸಚಿವರ ಬೆಂಬಲ ಕತ್ತಿ ಕುಟುಂಬಕ್ಕೆ ಅತ್ಯಂತ ಅನಿವಾರ್ಯವಾಗಿದೆ. ಬೆಳಗಾವಿ ಲೀಡರ್ಗಳು ಒಂದು ಕಡೆ ಉದ್ಯಮದಲ್ಲಿ ಸ್ನೇಹಿತರಾಗಿದ್ದರೆ ರಾಜಕೀಯದಲ್ಲಿ ಎದುರಾಳಿಗಳಾಗಿರುತ್ತಾರೆ.
ಇತ್ತೀಚೆಗಷ್ಟೇ ರಮೇಶ್ ಕತ್ತಿ ಅವರು ಬಿಜೆಪಿ ನಾಯಕ ರಮೇಶ್ ಜಾರಕಿಹೊಳಿ ಅವರನ್ನು RSS ಸಭೆಯೊಂದರಲ್ಲಿ ಭೇಟಿಯಾಗಿ ಆತ್ಮೀಯವಾಗಿ ಮಾತನಾಡಿದ್ದರು. ಆದರೆ ಹೊರಗೆ ಬಂದ ತಕ್ಷಣ ಹುಕ್ಕೇರಿ ಭಾಗದಲ್ಲಿ ಪರಸ್ಪರ ಎದುರಾಳಿಗಳಾಗಿ ಹೋರಾಡುವ ಸಿದ್ಧತೆಯೂ ಇರುತ್ತದೆ. ಹೀಗಾಗಿ ಇತ್ತೀಚಿನ ಸವದಿ ಕತ್ತಿ ಭೇಟಿಯ ಹಿಂದೆ ಕೇವಲ ರಾಜಕೀಯ ಲೆಕ್ಕಾಚಾರ ಮಾತ್ರವಿಲ್ಲದೆ ಉದ್ಯಮದ ಹಿತಾಸಕ್ತಿಯೂ ಅಷ್ಟೇ ಪ್ರಮುಖವಾಗಿದೆ. ಬೆಳಗಾವಿ ಕೋಟೆಯಲ್ಲಿ ಕಮಲ ವರ್ಸಸ್ ಕೈ ಯುದ್ಧ. ಒಟ್ಟಿನಲ್ಲಿ ವೀಕ್ಷಕರೇ, ಸಹಕಾರ ಸಚಿವ ಲಕ್ಷ್ಮಣ ಸವದಿ ಹಾಗೂ ರಮೇಶ್ ಕತ್ತಿ ಭೇಟಿ ಬೆಳಗಾವಿ ಜಿಲ್ಲೆಯ ಮುಂದಿನ ರಾಜಕೀಯ ಸಮರಕ್ಕೆ ದಿಕ್ಸೂಚಿಯಂತಿದೆ. ಜಾರಕಿಹೊಳಿ ಕುಟುಂಬದ ಏಕಸ್ವಾಮ್ಯಕ್ಕೆ ಬ್ರೇಕ್ ಹಾಕಲು ಎರಡೂ ಬದ್ಧ ವೈರಿ ಪಕ್ಷಗಳ ಪ್ರಭಾವಿ ಕುಟುಂಬಗಳು ತೆರೆಮರೆಯಲ್ಲಿ ಒಂದಾಗುತ್ತಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಈ ಹೊಸ ಸ್ನೇಹ ಮುಂಬರುವ ದಿನಗಳಲ್ಲಿ ಜಾರಕಿಹೊಳಿ ಕೋಟೆಯನ್ನು ಬಿರುಕುಗೊಳಿಸುತ್ತಾ ಅಥವಾ ಕಮಲ ಪಾಳೆಯದಲ್ಲಿ ಕತ್ತಿ ಕುಟುಂಬಕ್ಕೆ ಕೈ ನಾಯಕರ ಈ ಸಲುಗೆ ಮುಳುವಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಲಕ್ಷ್ಮಣ ಸವದಿ ಮತ್ತು ಕತ್ತಿ ಕುಟುಂಬದ ಈ ಭೇಟಿ ಕೇವಲ ಉದ್ಯಮಕ್ಕಾಗಿ ನಡೆದಿದ್ದ ಅಥವಾ ಜಾರಕಿಹೊಳಿ ಸಹೋದರರ ವಿರುದ್ಧದ ರಾಜಕೀಯ ತಂತ್ರಗಾರಿಕೆಯೇ? ಈ ಕುರಿತಾಗಿರುವ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.